ನೇಚರ್ ಥೆರಪಿಗೆ ಸಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ. ನೇಚರ್ ಥೆರಪಿಗೆ ಹೋದ ಮಾಜಿ ಸಿಎಂ ಸಿದ್ದರಾಮಯ್ಯ. ನೇಚರ್ ಥೆರಪಿಗೆ ಸಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ. ನೇಚರ್ ಥೆರಪಿಗೆ ಹೋದ ಮಾಜಿ ಸಿಎಂ ಸಿದ್ದರಾಮಯ್ಯ. ಹೊಸ ಸರ್ಕಾರದ ರಚನೆ ಬಳಿಕ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. 5 ದಿನಗಳ ನೇಚರ್ ಥೆರಪಿಗಾಗಿ ಕೇರಳಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯ. ಸಿದ್ದುಗೆ ಸಾಥ್ ನೀಡಿದ ಪರಮಾಪ್ತ ನಾಯಕ ಮಹದೇವಪ್ಪ. ಕೆಜೆ ಜಾರ್ಜ್, ವೆಂಕಟೇಶ್, ಪೊನ್ನಣ್ಣ, ಹಂಪನಗೌಡ ಬಾರ್ದಲ್ಲಿ ಪಯಣ ಬೆಳೆಸಿದ್ದಾರೆ. ನಿನ್ನೆ ರಾತ್ರಿಯೇ ಕೇರಳಕ್ಕೆ ತೆರಳಿರುವಂತಹ ಸಿದ್ದರಾಮಯ್ಯ ಟೀಮ್. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ನೇಚರ್ ಥೆರಪಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ. ನೇಚರ್ ಥೆರಪಿಗೆ ಹೋದ ಮಾಜಿ ಸಿಎಂ ಸಿದ್ದರಾಮಯ್ಯ. ಹೊಸ ಸರ್ಕಾರದ ರಚನೆ ಬಳಿಕ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. 5 ದಿನಗಳ ನೇಚರ್ ಥೆರಪಿಗಾಗಿ ಕೇರಳ ರಾಜ್ಯಕ್ಕೆ ಹೋಗಿರುವಂತದ್ದು ಸಿದ್ದರಾಮಯ್ಯ ಅವರು. ಈ ವೇಳೆ ಸಿದ್ದರಾಮಯ್ಯ ಅವರಿಗೆ ಸಾಥ್ ನೀಡಿರುವಂತದ್ದು ಪರಮಾಪ್ತ ನಾಯಕ ಮಹದೇವಪ್ಪ, ಹಾಗೆ ಕೆಜೆ ಜಾರ್ಜ್, ವೆಂಕಟೇಶ್, ಪೊನ್ನಣ್ಣ, ಹಂಪನಗೌಡ ಬಾರ್ದಲ್ಲಿ ಕೂಡ ಪಯಣ ಬೆಳೆಸಿದ್ದಾರೆ. ನಿನ್ನೆ ರಾತ್ರಿಯೇ ಕೇರಳಕ್ಕೆ ತೆರಳಿರುವಂತಹ ಸಿದ್ದರಾಮಯ್ಯ ಟೀಮ್. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿರುವಂತದ್ದು. ಎಸ್, ನೇಚರ್ ಥೆರಪಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ ಅವರು. ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇರುವಂತದ್ದು. ನೇಚರ್ ಥೆರಪಿಗೆ ಹೋಗಿರುವಂತದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಹೊಸ ಸರ್ಕಾರದ ರಚನೆ ಬಳಿಕ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಸಿದ್ದರಾಮಯ್ಯ. 5 ದಿನಗಳ ನೇಚರ್ ಥೆರಪಿಗಾಗಿ ಕೇರಳ ರಾಜ್ಯಕ್ಕೆ ಹೋಗಿರುವಂತದ್ದು. ಸಿದ್ದುಗೆ ಸಾಥ್ ನೀಡಿರುವಂತದ್ದು ಪರಮಾಪ್ತ ನಾಯಕ ಮಹದೇವಪ್ಪ. ಮಹದೇವಪ್ಪ ಅವರು ಮಾತ್ರ ಅಲ್ಲ, ಕೆಜೆ ಜಾರ್ಜ್ ಅವರಿದ್ದಾರೆ, ವೆಂಕಟೇಶ್ ಇದ್ದಾರೆ, ಪೊನ್ನಣ್ಣ ಇದ್ದಾರೆ, ಹಂಪನಗೌಡ ಇದ್ದಾರೆ. ಇವರು ಕೂಡ ಪಯಣವನ್ನ ಬೆಳೆಸಿರುವಂತದ್ದು. ನಿನ್ನೆ ರಾತ್ರಿಯೇ ಕೇರಳಕ್ಕೆ ತೆರಳಿರುವಂತದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿರುವಂತದ್ದು. ಇದೀಗ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ನೇಚರ್ ಥೆರಪಿಗೆ ಹೋಗಿರುವಂತದ್ದು ಇದು ರಾಜಕಾರಣದಲ್ಲಿ ಕೂಡ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಾಗ ಎಲ್ಲಿಯೂ ಕೂಡ ಹೋಗದ ಸಿದ್ದರಾಮಯ್ಯ, ಆದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಾಗ ಪ್ರಕೃತಿ ಚಿಕಿತ್ಸೆ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಿದ್ದು ನೇಚರ್ ಥೆರಪಿಗೆ ಹೋಗಿದ್ರು. ಧರ್ಮಸ್ಥಳದ ಶಾಂತಿವನದಲ್ಲಿ ಕೂತು ಎಚ್ಡಿಕೆ ಸರ್ಕಾರಕ್ಕೆ ಸಿದ್ದು ಕುತ್ತು ತಂದಿದ್ರು. ಆಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ಸಿದ್ದು ಶಾಂತಿವನ ರಾಜಕೀಯ. ಈಗ ಮತ್ತೊಮ್ಮೆ ಬಾಡಿ ರಿಲ್ಯಾಕ್ಸ್ಗಾಗಿ ಕೇರಳಕ್ಕೆ ಸಿದ್ದು ಟೀಮ್ ತೆರಳಿರುವಂತದ್ದು. ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಾಗ ಎಲ್ಲೂ ಹೋಗಿರ್ಲಿಲ್ಲ ಸಿದ್ದರಾಮಯ್ಯ ಅವರು, ಆದ್ರೆ ಈಗ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಈಗ ಪ್ರಕೃತಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಿದ್ದು ನೇಚರ್ ಥೆರಪಿಯನ್ನ ತೆಗೆದುಕೊಂಡಿದ್ರು. ಧರ್ಮಸ್ಥಳದ ಶಾಂತಿವನದಲ್ಲಿ ಕೂತು ಎಚ್ಡಿಕೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಕುತ್ತು ತಂದಿದ್ರು. ಆಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಸಿದ್ದು ಶಾಂತಿವನ ರಾಜಕೀಯ. ಈಗ ಮತ್ತೊಮ್ಮೆ ಬಾಡಿ ರಿಲ್ಯಾಕ್ಸ್ಗಾಗಿ ಕೇರಳಕ್ಕೆ ತೆರಳಿರುವುದು ಸಿದ್ದರಾಮಯ್ಯ ಟೀಮ್. ಈಗೇನ್ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಾಗ ಎಲ್ಲಿಯೂ ಹೋಗಿರ್ಲಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ಅವರು ಎಲ್ಲೂ ಹೋಗಿರ್ಲಿಲ್ಲ, ಈಗ ಹೋಗಿದ್ದಾರೆ. ಒಬ್ಬರೇ ಹೋಗಿದ್ದಿದ್ರೆ ನೇಚರ್ ಥೆರಪಿ ಅಂತ ಹೇಳ್ಬೋದಾಗಿತ್ತು. ಜೊತೆಗೆ ಪರಮಾಪ್ತ ನಾಯಕರು ಕೂಡ ಹೋಗಿರುವಂತದ್ದು. ಏನೆಲ್ಲ ಡೆವಲಪ್ಮೆಂಟ್ ಆಗತ್ತೆ, ಅಪ್ಡೇಟ್ ಇದೆ? ಇಷ್ಟು ದಿನ ಎಲ್ಲೂ ಕೂಡ ಹೋಗ್ತಾ ಇರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ದಿಢೀರಂತ ಥೆರಪಿಗೆ ಹೋಗಿರುವಂತಹದ್ದು, ನೇಚರ್ ಕ್ಯಾಂಪ್ಗೆ ಹೋಗಿರುವಂತಹದ್ದು ಎಲ್ಲ ಕೂಡ ಕುತೂಹಲವನ್ನ ಮೂಡಿಸ್ತಿದೆ. ಯಾಕಂದ್ರೆ ಅವರು ಪ್ರತಿ ಬಾರಿಯೂ ಕೂಡ ಹೋಗ್ತಂತಹದ್ದಿದ್ರೆ ಇಷ್ಟೊಂದು ಅದು ಕುತೂಹಲಕ್ಕೆ ಕಾರಣ ಆಗ್ತಿಲ್ಲ. ಹಿಂದೆ ಏನಾಗಿತ್ತು, ಅವರು ಇದೇ ರೀತಿಯಾದಂತಹ ನೇಚರ್ ಕ್ಯಾಂಪ್ ಅಥವಾ ನೇಚರ್ ಥೆರಪಿಗೆ ಅನ್ನುವಂತಹದ್ದು ಗೊತ್ತಿರುವಂತ ವಿಚಾರ. ಈ ಮಧ್ಯೆ 5 ಜನ ಆಪ್ತರೊಂದಿಗೆ ತೆರಳಿರುವಂತಹದ್ದು, ಜೊತೆಗೆ 5 ದಿನಗಳ ಕಾಲ ತೆರಳಿರುವಂತದ್ದು. ನಿನ್ನೆ ರಾತ್ರಿ ಅವರು ಕೇರಳ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಕೇರಳದಲ್ಲಿರುವಂತಹ ಒಂದು ಖಾಸಗಿ ನೇಚರ್
ಕ್ಯಾಂಪ್ ನಲ್ಲಿ ಅವರು ಥೆರಪಿಗೋಸ್ಕರ ಹೋಗಿದ್ದಾರೆ ಅನ್ನುವಂತಹದ್ದಿದೆ. ಓಕೆ. ಇದರ ಜೊತೆಗೆ ಸದ್ಯಕ್ಕೆ ಏನು 2ನೇ ಪಟ್ಟಿ ರಿಲೀಸ್ ಆಗುತ್ತೆ ಅಥವಾ 2ನೇ ಪಟ್ಟಿಗೆ ಫೈನಲ್ ಮಾಡೋದಿಕ್ಕೆ ಹೈಕಮಾಂಡ್ ನಾಯಕರ ಬಳಿ ಹೋಗ್ತಾರೆ ಅನ್ನುವಂತಹದ್ರ ಬೆನ್ನಲ್ಲೇ ಇವರು ಒಂದು ಕೇರಳ ನೇಚರ್ ಥೆರಪಿಗೆ ಹೋಗಿರುವಂತಹದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹದ್ದು. ಇದರ ಜೊತೆಗೆ ಅವರ ಜೊತೆಗೆ ಮಹದೇವಪ್ಪ, ಪೊನ್ನಣ್ಣ, ಬಾದರ್ಲಿ ಸೇರಿದಂತೆ ಒಂದು 5 ಜನ, ಕೆ ವೆಂಕಟೇಶ್ ಸೇರಿದಂತೆ 5-6 ಜನರ ಗುಂಪು ಅವರ ಜೊತೆಗೆ ಕೇರಳಕ್ಕೆ ತೆರಳಿದೆ ಗಂಗಾ. ಎಸ್, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.